ನಮಸ್ತೆ. ಬಲಿಷ್ಠ ಭವ್ಯ ಭಾರತದ ಅಂಗಡಿಗೆ ವಾಸ್ತುಭವನ್ ವಾಸ್ತುವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ವಾಸ್ತು ಟಿಪ್ಸು ಖಂಡಿತವಾಗ್ಲೂ ಕೊಡ್ತೀನಿ. ಜೊತೆಗೆ 2 ಪ್ರಶ್ನೆಗಳನ್ನು ಕೇಳಿರುವಂಥ ವೀಕ್ಷಕರಿಗೆ ಯಾರು ಕೇಳ್ತಾಯಿದ್ರು ಅವ್ರಿಗೆ 2 ಪ್ರಶ್ನೆಗಳ ಉತ್ತರವನ್ನು ಕೊಡ್ತಾರೆ. ಇದರಲ್ಲಿ ಮೊಟ್ಟ ಮೊದಲನೇ ಪ್ರಶ್ನೆ ಏನು ತಗೊಳ್ತಾ ಇದ್ದೀನಿ ಅಂತಂದರೆ, ಒಬ್ರು ಕೇಳಿದರೆ ಸೌತ್ ಆಫ್ ಸೌತ್ ವೆಸ್ಟಲ್ಲಿ ಅಂತಂತಂದರೆ ಇದು ದಕ್ಷಿಣ ಆಗುತ್ತೆ, ಇದು ಸೌತ್ ವೆಸ್ಟ್ ಆಗುತ್ತೆ. ಇದೆರಡರ ಮಧ್ಯೆ ಬರುವಂಥದ್ದು ಸೌತ್ ಆಫ್ ಸೌತ್ ವೆಸ್ಟ್ ಅಂತ, ದಕ್ಷಿಣ ನೈಋತ್ಯ ಅಂತ ಕರಿತೀವಿ. ಇಲ್ಲಿ ಇರುವಂಥ ಟಾಯ್ಲೆಟ್ಗೆ ಹೊರಗಡೆ ಹೋಗೋದಕ್ಕೆ, ನೀರು ಹೊರಗಡೆ ಹೋಗೋದಕ್ಕೆ ಯಾವುದು ಸೂಕ್ತವಾದ ಒಂದು ದಿಕ್ಕು ಅಂತ ಕೇಳ್ತಾ ಇದ್ದಾರೆ. ಹೀಗಿದ್ದಾಗ ಆಬ್ವಿಯಸ್ಲಿ ಏನಾಗುತ್ತೆ ಅಂತಂದರೆ, ಬೇರೆ ದಾರಿನೇ ಇರಲ್ಲ, ದಕ್ಷಿಣದ ಕಡೆಗೆ ಹೋಗಬೇಕಾಗುತ್ತೆ. ಅದರಲ್ಲಿ ವಿಶೇಷವಾಗಿ ಸ್ನಾನ ಮಾಡಿದ ನೀರಾಗಿರ್ಬೋದು, ಅಥವಾ ಹ್ಯಾಂಡ್ ವಾಶ್ ನೀರಾಗಿರ್ಬೋದು, ಕಮೋಡ್ ನೀರಾಗಿರ್ಬೋದು, ಇದೆಲ್ಲ ಹೋಗೋದಕ್ಕೆ ಜಾಗ ಯಾವುದು ಅಂತಂದರೆ ಇಲ್ಲಿ ಬರಬೇಕು. ಇಲ್ಲಿಗೆ ಅಂತ ಬಂದಾಗ ಏನಾಗುತ್ತದೆ, ಇದು ಈ ಭಾಗಕ್ಕೆ ಬಂದಾಗ ಇದು ದಕ್ಷಿಣದಲ್ಲಿ ಏನಾಗುತ್ತದೆ, ಸೌತ್ ಈಸ್ಟ್ ಭಾಗಕ್ಕೆ ಬರುತ್ತೆ. ಇದು ಈ ಭಾಗದಿಂದ ಹೊರಗೆ ಹೋಗೋದು. ಸಾಧಾರಣ ವಾಸ್ತುಲಿ ಏನು ಹೇಳ್ತಾ ಇರುತ್ತೆ ಅಂತಂದರೆ, ನಮಗೆ ನಾರ್ತ್ ಈಸ್ಟಿಂದ ನೀರು ಹೊರಗೆ ಹೋಗೋಕ್ಕೆ ಅನುಕೂಲವನ್ನು ಕೊಡುತ್ತೆ. ಮತ್ತು ಇದು ಅಂತಂದರೆ ನಾರ್ತ್ ಆಫ್, ಇದು ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂತ ಕರಿತೀವಿ. ಈ ಭಾಗದಿಂದ ಹೋಗೋದು, ಇದು ನಾರ್ತ್ ಆಫ್ ನಾರ್ತ್ ಈಸ್ಟಿಂದನೂ ಹೊರಗೆ ಹೋಗೋದು ನೀರು. ಮತ್ತೊಂದು ಹಿಂಗೆ ನಾರ್ತ್ ವೆಸ್ಟಿಂದನೂ ಹೊರಗೆ ನೀರು ಹೋಗೋದು, ಹಾಗೆ ಸೌತ್ ಈಸ್ಟಿಂದನೂ ನೀರು ಹೋಗೋದು ಅಂತ. ಅವಾಗ ಏನಾಗುತ್ತೆ, ಈ ಟಾಯ್ಲೆಟ್ ಅಂತ ತೊಗೊಂಡ್ರೆ ಈ ಟಾಯ್ಲೆಟ್ಗೆ ಸೌತ್ ಈಸ್ಟ್ ಭಾಗದಿಂದ ನೀರು, ಕಲುಷಿತ ನೀರು ಹೊರಗೆ ಹೋಗ್ಬೋದು. ಯಾರು ಪ್ರಶ್ನೆ ಕೇಳಿದ್ರು ಅವರಿಗೆ ಇದು ಉತ್ತರ. ಈ ಭಾಗದಿಂದ ನೀರು ಹೋಗಲಿ, ಕಲುಷಿತವಾದಂಥ ನೀರು ಹೋಗಲಿ ಅಂತ. ಮತ್ತೊಬ್ಬರು ಏನು ಕೇಳಿದ್ದಾರೆ ಅಂದರೆ, ಆಗ್ನೇಯ ಭಾಗದಲ್ಲಿ ಕಿಚನ್ನು, ಆಗ್ನೇಯ ಮೂಲೆಯಲ್ಲಿ ಕಿಚನ್ನು ಇದೆ, ಇಲ್ಲಿ ಸ್ಟವ್ವು ಮತ್ತು UPS ಅನ್ನು ಇಟ್ಕೋಬಹುದಾ ಅಂತ ಕೇಳಿದ್ದಾರೆ. ಖಂಡಿತವೂ ಇಟ್ಕೋಬೋದು, UPS ಅನ್ನು ಇಟ್ಕೋಬೋದು. ಆದರೆ ಒಂದೇ ಒಂದು ಎಚ್ಚರಿಕೆ ಏನು ಅಂತಂತಂದರೆ, UPS ಯಾವತ್ತೂ ಕೆಡದಂಗೆ ನೋಡ್ಕೊಳ್ಳಿ. UPS ಅಂತಂದ್ರೆ ಏನು, ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಅಂತ. ಅಂದರೆ ನಿಲುಗಡೆ ಆಗದಂಗೆ ನಿನಗೆ ಪವರನ್ನು, ಅಂದರೆ ಎಲೆಕ್ಟ್ರಿಸಿಟಿಯನ್ನು ಕೊಡುವಂತಹದ್ದು UPSನ ಕಾರ್ಯ. ಕರೆಂಟ್ ಹೋಯ್ತು ಅಂದ ತಕ್ಷಣ ಏನಾಗುತ್ತೆ, UPS ಟಕ್ಕಂತ ಆನ್ ಆಗುತ್ತೆ. ಆನ್ ಆದಾಗ ಏನಾಗುತ್ತೆ, ನನಗೆ ಕರೆಂಟ್ ಹೋಗಿದ್ರೆ ಫೀಲಿಂಗೇ ಇರೋದಿಲ್ಲ. ಕ್ಷಣಾರ್ಧದಲ್ಲಿ ಅದೇನು ಮಾಡುತ್ತೆ, ನನಗೆ ಪವರನ್ನು ಕೊಡುತ್ತೆ. ಹಾಗೆಯೇ ಆ UPS ಏನಿರುತ್ತಲ್ಲ, ಬ್ಯಾಟ್ರಿಗಾಗಿರ್ಬೋದು, ಸಿಸ್ಟಮ್ ಆಗಿರ್ಬೋದು, ಏನಿರ್ಬೋದಲ್ಲ, ಅದು ಯಾವತ್ತೂ ಕೂಡ ವರ್ಕಿಂಗ್ ಕಂಡೀಷನ್ ಆಗಿರಬೇಕು. ಅದು ಕೆಡ್ತು ಅಂತ ಅಂದ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಹಣದ ಹರಿವಿನ ಒಂದು ತೊಂದರೆ ಆಗೇ ಆಗುತ್ತೆ. ಓಕೆ, ಅದು ಆಗದಂಗೆ ನೋಡ್ಕೊಳ್ಳಿ, ಒಳ್ಳೆಯದು. ಯಾವುದೇ ರೀತಿಯಲ್ಲೂ ತೊಂದರೆ ಆಗೋದಿಲ್ಲ. ಅಡುಗೆ ಮನೆಯಲ್ಲಿ ಅಂದರೆ ಸೌತ್ ಈಸ್ಟ್ ಭಾಗದಲ್ಲಿ ಅಡುಗೆ ಮನೆಯನ್ನು ಇಟ್ಕೋಬೋದು, ಸ್ಟವ್ ಇಟ್ಕೋಬೋದು. ಅದರಲ್ಲಿ ಅದೇ ಭಾಗದಲ್ಲಿ ನೋಡಿಕೊಂಡು UPS ಅನ್ನು ಇಟ್ಕೋಬಹುದು. ಓಕೆ, ರೈಟ್. ಈಗ ರೀಸೆಂಟ್ಲಿ ಆಗಾಗ ಕರೀತಾ ಇರ್ತಾರೆ, ವಾಸ್ತುಗಂತ ಹೋಗ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಹೋದಾಗ ಏನು ಮಾಡ್ತೀನಿ, ಆ ಮನೆಯೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನಾನು ಅಬ್ಸರ್ವ್ ಮಾಡ್ತದ್ದು, ಒಂದು ಮನೆಗೆ ಹೋದಾಗ ಏನಾಯಿತು ಅಂತಂದರೆ, ನನ್ನ ಮನೆಗೆ ಎಂಟ್ರ್ ಆಗ್ತಿದ್ದಂಗೆ ಏನಾಯ್ತಂದರೆ, ಎಡಗಡೆಗೆ ಏನು ಮಾಡಿದ್ದಾರೆ, ಒಂದು ದೊಡ್ಡದಾದ ಒಂದು ಕೀಬೋರ್ಡ್, ಅಂದರೆ ಕೀಬೋರ್ಡ್ ಅಂದರೆ ಈ ಕೀಬೋರ್ಡ್ ಅಲ್ಲ, ಕೀಸ್ಗಳನ್ನು ಇಡೋದಕ್ಕೆ ಒಂದು ಬೋರ್ಡನ್ನು ಮಾಡಿಬಿಟ್ಟು ಏನು ಮಾಡಿದ್ದಾರೆ, ಮನೇಲಿ ಎಷ್ಟು ಗಾಡಿದಿದೆಯೋ ಅಷ್ಟು ಕೀಗಳು ಹಾಕೋರೆ. ಓಕೆ, ಅದು ಬಿಟ್ಬಿಟ್ಟು ಬೀರೋದು ಕೀನು ಅಲ್ಲೇ ಹಾಕಿದ್ದಾರೆ. ಎಲ್ಲ ಕೀಲಿ ಕೈಗಳನ್ನು ಏನು ಮಾಡಿದ್ದಾರೆ, ಅಲ್ಲಿ ಹಾಕ್ಕೊಂಡಿದ್ದಾರೆ. ನಾನು ಹೋಗಿದ ತಕ್ಷಣ ಹೇಳಿದೆ, ಇದು ಒಳ್ಳೆಯದಲ್ಲ. ಯಾಕೆಂದರೆ ಹೋದವ್ರು ಬಂದವ್ರಿಗೆಲ್ಲನೂ ಕೂಡ ನನ್ನ ಮನೆಯ ಕೀ ಎಲ್ಲಿದೆ ಅಂತ ಅನ್ನೋದು ಅರ್ಥ ಆಗುತ್ತೆ. ಒಬ್ಬ ಕಳ್ಳ ಬಂದ, ಮೈನ್ ಡೋರ್ ಏನಾದ್ರು ಬಂದ ತಕ್ಷಣ ಅವನಿಗೆಲ್ಲ ಕೀಲಿ ಕೈಗಳು ಅಲ್ಲೇ ಕಾಣಿಸ್ತಾ ಇರ್ತದೆ. ಆ ಕೀಸೆಲ್ಲ ಸಿಕ್ತು ಅಂತಂದರೆ ಈಸಿಲಿ ಅವನ್ನೆಲ್ಲ ಒಂದು ಅಟೆಂಪ್ಟ್ ಮಾಡ್ಕೊಂಡು ತೊಗೊಂಡು ಹೋಗ್ತಾನೆ. ಇದು ಒಂದು. ಎರಡನೇದು, ನನ್ನ ಸಿರಿ ಸಂಪತ್ತಿನ ದ್ಯೋತಕವಾಗಿ ಇರುವಂಥದ್ದು ಕೀಗಳು. ಆ ಕೀಗಳನ್ನು ಯಾರು ಕಣ್ಣಿಗೂ ಕಾಣಿಸ್ದಂಗೆ ಎಷ್ಟು ಸೀಕ್ರೆಟಾಗಿ ಇಡ್ತೀರೋ ಅಷ್ಟು ಚೆನ್ನಾಗಿ ನಮ್ಮ ಸಿರಿ ಸಂಪತ್ತು ಬೆಳೀತಾ ಹೋಗುತ್ತೆ. ಎಲ್ರಿಗೂ ಕಂಡಂಗೆ ಇಟ್ಕೊಂಡ್ರೆ ಏನಾಗುತ್ತೆ, ಎಲ್ಲರ ಕಣ್ಣ ದೃಷ್ಟಿ ಬೀಳುತ್ತೆ. ಕಣ್ಣ ದೃಷ್ಟಿ ಅದು ಕೂಡ ಸೈಂಟಿಫಿಕಲಿ ಪ್ರೂವನ್. ಹೆಚ್ಚಾಗಿ ಯಾರ ಮೇಲೆ ದೃಷ್ಟಿ ಬಿತ್ತು ಅಂತಂದರೆ ಅವರಿಗೆ ಅನಾರೋಗ್ಯ ಕಾಡುತ್ತೆ. ಯಾವುದೋ ಒಂದು ವಿಚಾರದಲ್ಲಿ ಅವರ ಅಂದದ ಮೇಲೆ ಕಣ್ಣು ಬಿತ್ತು ಅಂದರೆ ಅವರ ಅಂದ ಹಾಳಾಗೋಗುತ್ತೆ. ಅವರ ಚಂದದ ಮೇಲೆ ಬಿತ್ತು ಅಂತಂದ್ರೂ ಚಂದನೂ ಹಾಳಾಗೋಗ್ಬಿಡುತ್ತೆ. ಅವರ ಸಿರಿ ಸಂಪತ್ತಿನ ಮೇಲೆ ಬಿತ್ತು ಅಂತಂದ್ರೂ ಕೂಡ ಹಾಳಾಗುವಂಥದ್ದು ಚಾನ್ಸಸ್ಗಳಿರುತ್ತೆ. ಯಾಕಂದರೆ ಅವರು ಕಣ್ಣು ದೃಷ್ಟಿ ಅಂತಂದಾಗ ಒಳ್ಳೆಯವರು, ಒಳ್ಳೆ ಭಾವನೆ ಇರೋಂಥವ್ರು ಒಳ್ಳೆ ರೀತಿಯಲ್ಲಿ ನೋಡ್ತಾರೆ, ಕೆಟ್ಟ ಭಾವನೆ ಇರೋಂಥವ್ರು ಏನು ಮಾಡ್ತಾರೆ, ಕೆಟ್ಟ ದೃಷ್ಟಿಲೇ ನೋಡ್ತಾ ಇರ್ತಾರೆ. ಹಾಗಾಗಿ ಬೀಳುವಂಥ ಚಾನ್ಸಸ್ ಬಹಳ ಇರುತ್ತೆ. ಹಾಗಾಗಿ ಯಾರು ಕೂಡ ಬಂದ ತಕ್ಷಣ ಮನೆಯಲ್ಲಿ ಕೀಗಳು ಸಿಗೋ ರೀತಿಯಲ್ಲಿ, ಕೀ ಕಂಡ ತಕ್ಷಣ ನೋಡಿದ ತಕ್ಷಣ ಕೀಗಳು ಕಾಣೋ ರೀತಿಯಲ್ಲಿ ಎಲ್ಲೂ ಕೀಗಳನ್ನು ಇಡಕ್ಕೆ ಹೋಗ್ಬೇಡಿ.
ನಾನು ಅದಕ್ಕೋಸ್ಕರ ಮನೆ ಏನು ಮಾಡಿದ್ದೇನೆ ಅಂದರೆ ನಮ್ಮದೊಂದು ಡೈನಿಂಗ್ ಪಕ್ಕದಲ್ಲಿ ಒಂದು ಯೂನಿಟ್ ಮಾಡಿದ್ದೇನೆ. ಆ ಯೂನಿಟ್ ಡೋರ್ ತೆಗೆದ್ರೆ ಮಾತ್ರ ಒಳಗಡೆ ಕೀ ಇರ್ತದೆ. ಅದರೊಳಗಡೆ ಇಟ್ಬಿಟ್ಟು ಡೋರ್ ಮುಚ್ಚಿಬಿಟ್ಟಿರ್ತೇನೆ ನಾನು. ಬೇಕು ಅಂದಾಗ ಡೋರ್ ತೆಗಿತೀವಿ, ಕೀ ತೊಗೊಳ್ತೀವಿ, ಹೋಗ್ತೀವಿ. ಅನುಕೂಲ ಆಗೋ ರೀತಿಲಿ ಮಾಡಿಟ್ಟಿದ್ದೀನಿ ಅದನ್ನು. ಓಕೆ, ಯಾರು ಕೂಡ ಮನೆಯಲ್ಲಿ ಬರ್ತಾ ಇದ್ದಂಗೆ ಕೀಗಳು ಕಾಣಿಸೋ ರೀತಿಲಿ ಇಡಬೇಡಿ. ಇದು ಇಡೋದ್ರಿಂದ ಅನುಕೂಲಕ್ಕಿಂತ ಅನಾನುಕೂಲಗಳೇ ಹೆಚ್ಚು, ಒಳ್ಳೆಯದಕ್ಕಿಂತ ಕೆಟ್ಟದಾಗೋದೇ ಹೆಚ್ಚು. ಇದೊಂದು ಉತ್ತಮವಾದಂಥ ಟಿಪ್ಸ್, ಫಾಲೋ ಮಾಡಿ. ಭಗವಂತ ಎಲ್ರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಅಷ್ಟೈಶ್ವರ್ಯಗಳ ಜೊತೆಗೆ ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.